I want to share with you today from Deuteronomy chapter 28 and verse number 2. ಧರ್ಮೋಪದೇಶ ಕಾಂಡ 28 ಎರಡನೇ ಅಧ್ಯಾಯದಿಂದ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದೇನೆ. All these blessings will come on you and accompany you if you will obey the Lord your God. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. Another translation in the Bible, it says, ಇನ್ನೊಂದು ಭಾಷಾಂತರ ಹೀಗನ್ನುತ್ತದೆ, if you obey the Lord your God, all these blessings will overtake you. ನಿಮ್ಮ ಕರ್ತನಾದ ದೇವನನ್ನು ನೀವು ವಿಧೇಯತೆಯಿಂದ ನೀವು ಎಲ್ಲ ಆಜ್ಞೆಗಳನ್ನು ಪರಿಪಾಲನೆ ಮಾಡಿದರೆ ಎಲ್ಲ ಆಶೀರ್ವಾದಗಳು ನಿಮ್ಮನ್ನು ಅದು ಮೀರಿ ಹೋಗುತ್ತದೆ. It means you are walking here with God, your blessings have already gone in front of you. ಅಂದ್ರೆ ಇಲ್ಲಿ ನೀವು ದೇವರೊಂದಿಗೆ ನಡೆದುಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದಗಳು ನಿಮ್ಮ ಮುಂದೆ ಮೀರಿ ಹೋಗ್ತಾ ಇದೆ. You might be having so many things in your mind that you want to accomplish, and you are maybe going through a lot of difficulties and you feel that you need to come out of it. ಒಂದು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ಅನೇಕ ಕಾರ್ಯಗಳನ್ನು ಯೋಚಿಸುತ್ತಾ ಇರಬಹುದು, ಮತ್ತೆ ನೀವು ಅನೇಕ ಸಮಸ್ಯೆಗಳಲ್ಲಿ ಹಾದಿ ಹೋಗಿ ಅದರಿಂದ ಹೇಗೆ ಹೊರಗೆ ಬರುವುದು ಅಂತ ಯೋಚಿಸುತ್ತಿರಬಹುದು. You are saying, I've been waiting, but nothing has happened, and I don't think after all these years something will happen to my family. ನೀವು ಹೇಳ್ತಾ ಇದ್ದೀರಾ, ಇಷ್ಟು ಕಾಲದಿಂದ ನಾನು ಕಾಯ್ತಾ ಇದ್ದೀನಿ, ನನಗನ್ಸುತ್ತದೆ ಇಷ್ಟು ಕಾಲದ ನಂತರ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಏನೂ ಸಹ ನಡೆಯುವುದಿಲ್ಲ. Years of debt and loans, ವರ್ಷ ಗಟ್ಲೆ ಸಾಲಗಳು, years of sickness in your body. ನಿಮ್ಮ ಶರೀರದಲ್ಲಿ ವರ್ಷ ಗಟ್ಲೆ ರೋಗ. You planned to reach something in your life, but now it has taken 15 years. Even now you have not achieved it. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಗುರಿ ಮುಟ್ಟಬೇಕು ಅಂತ ನೀವು ಬಹಳ ಕಾಲದಿಂದ ಕಾಯ್ತಿದ್ರಿ, ಆದ್ರೆ ಈಗ ನೋಡಿದ್ರೆ 15 ವರ್ಷಗಳು ಕಳೆದು ಹೋದರೂ ಸಹ ನೀವು ಇನ್ನೂ ಅದನ್ನ ನಿಮ್ಮ ಜೀವನದಲ್ಲಿ ಸಾಧಿಸಲಿಲ್ಲ. But I want all of you to understand, ಆದ್ರೆ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, God does not follow a natural timeline. ದೇವರು ಒಂದು ನೈಸರ್ಗಿಕವಾದ ಒಂದು ಕಾಲ ವೇಳೆಯನ್ನು ಆತನು ಹಿಂಬಾಲಿಸುವುದಿಲ್ಲ. Now imagine, God does not follow. Everybody read this. God doesn't always follow a natural timeline. He knows how to speed things up. Hallelujah. Hallelujah. You are thinking about a timeline. ನೀವು ಒಂದು ಕಾಲ ಅವಧಿಯನ್ನು ಯೋಚನೆ ಮಾಡ್ತಾ ಇದ್ದೀರಿ. But God knows how to speed up things on your behalf. ಆದ್ರೆ ನಿಮ್ಮ ಪರವಾಗಿ ಕಾರ್ಯಗಳನ್ನು ಹೇಗೆ ವೇಗಪಡಿಸುವುದು ಅಂತ ದೇವರಿಗೆ ಗೊತ್ತಿದೆ. One boy comes ಒಂದು ಹುಡುಗ ಬರುತ್ತಾನೆ, and he sees the girl, ಆತನು ಆ ಹುಡುಗಿಯನ್ನು ನೋಡುತ್ತಾನೆ, and he said, I want to marry her. ನಿನ್ನ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾನೆ. The girl's mother said, ಆ ಹುಡುಗಿಯ ತಾಯಿ ಹೇಳಿದ್ರು, we are very poor, ನಾವು ಬಹಳ ಬಡವರು, we have nothing. ನಮ್ಮ ಬಳಿ ಏನೂ ಇಲ್ಲ. And this boy said, ಈ ಹುಡುಗ ಹೇಳ್ದ, I am a believer, ನಾನು ಒಂದು ವಿಶ್ವಾಸಿ, I don't want anything from your family, I will do it for everything I will do. ನಿಮ್ಮ ಕುಟುಂಬದಿಂದ ನನಗೆ ಏನು ಸಹ ಬೇಕಾಗಿಲ್ಲ, ನಾನೇ ಎಲ್ಲ ಮುಂದೆ ನಿಂತು ಮಾಡುತ್ತೇನೆ. Now what do you call for this? ಇದಕ್ಕೆ ಏನಂತೀವಿ? God stepping into your situation to accelerate your future. ದೇವರು ನಿಮ್ಮ ಪರಿಸ್ಥಿತಿಯಲ್ಲಿ ಬಂದು ನಿಮ್ಮ ಒಂದು ಭವಿಷ್ಯವನ್ನು ವೇಗವರ್ಧನೆ ಮಾಡುತ್ತಾರೆ. Somebody say, ಯಾರಾದ್ರೂ ಹೇಳಿರಿ, God is going to intervene. ದೇವರು ಆತನು ನನಗಾಗಿ ಮಾಡುತ್ತಾನೆ. When God decides, ದೇವರು ತೀರ್ಮಾನ ಮಾಡಿದಾಗ nobody can stop what God wants to do through my life. ನನ್ನ ಜೀವಿತದಲ್ಲಿ ದೇವರು ಏನನ್ನು ಮಾಡಬೇಕು ಅಂತ ಬಯಸುತ್ತಾನೆ, ಅದನ್ನು ಯಾರು ಸಹ ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. When God decides It's time for something to come to pass, nothing can stop him making it happen. Nothing. ಯಾವುದು ಇಲ್ಲ, ಯಾವುದು ಸಹ ಇಲ್ಲ, ನಿಲ್ಲಿಸಕ್ಕೆ ಸಾಧ್ಯವಿಲ್ಲ. When I say nothing, ಯಾವುದು ಇಲ್ಲ ಅಂದ್ರೆ I am telling you, nobody can stop it. ಯಾರು ಸಹ ಅದನ್ನ ನಿಲ್ಲಿಸಕ್ಕೆ ಸಾಧ್ಯವಿಲ್ಲ. Come on, somebody praise him. Praise him. Yeah, praise him.
ಈ ಚಾಬರೋವೋ ಶಿಬರ ಮಾಂದಿರಿವಿ ಹೀಲಿರಿವಿಯೋ ಸೇ ಮಾಂದಿರಿ Nobody can stop what God wants to do. ದೇವರು ನಮಗೋಸ್ಕರ ಮಾಡಬೇಕಾಗಿರೋದನ್ನ ಯಾರು ಸಹ ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. God will step into your scene. ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ದೇವರು ಬಂದು ಕಾರ್ಯ ಮಾಡುತ್ತಾನೆ. Look at the book of Exodus. ವಿಮೋಚನ ಕಾಂಡ ಪುಸ್ತಕಕ್ಕೆ ತಿರುಗಿಸಿಕೊಳ್ಳೋಣ. Israelites were under captivity for more than 430 years. 400 ವರ್ಷಕ್ಕೆ ಇಸ್ರಾಯೇಲ್ ಜನರು ಅವರು ಗುಲಾಮತ್ಮಲ್ಲದಲ್ಲಿ ಇದ್ದರು. Imagine ಯೋಚಿಸಿ ನೋಡ್ರಿ, 430 years. 430 ವರ್ಷಗಳು. How many generations? ಎಷ್ಟು ಸಂತತಿಗಳು? More than 8 to 10 generations. 8 ರಿಂದ 10 ಸಂತತಿಗಳು. But God does how many miracles? ಆದ್ರೆ ದೇವರು ಎಷ್ಟು ಅದ್ಭುತಗಳನ್ನು ಮಾಡುತ್ತಾರೆ? How many miracles? ಎಷ್ಟು ಅದ್ಭುತಗಳನ್ನು ಮಾಡುತ್ತಾರೆ? Somebody tell me how many? 10. 10 ಅದ್ಭುತಗಳು. 430 years. 430 ವರ್ಷಗಳು Bondage. ದಾಸತ್ವ. In 10 days God delivered. ಆಮೆನ್ ಆಮೆನ್. 10 ದಿವಸದಲ್ಲಿ ದೇವರು ಅವರಿಗೆ ವಿಮೋಚನ ಕೊಟ್ಟರು. This is the power of divine acceleration. ಇದೇ ನೋಡ್ರಿ ದೈವಿಕ ವೇಗವರ್ಧನೆಯ ಶಕ್ತಿಯಾಗಿದೆ. ಪಾಸ್ಟರ್, My grandfather, father, me, all are struggling. ನನ್ನ ತಾತ, ನನ್ನ ತಂದೆ, ನಾನು ಎಲ್ಲರೂ ಕಷ್ಟ ಪಡ್ತಾ ಇದೀವಿ. Change your thinking. ನಿಮ್ಮ ಯೋಚನೆಯನ್ನು ಬದಲಾಯಿಸಿರಿ. That is only 2 generations. ಅದು ಬರೀ 2 ಸಂತತಿ ಮಾತ್ರ. You are talking about 430 years. 430 ವರ್ಷದ ಬಗ್ಗೆ ನಾವು ಮಾತನಾಡ್ತಾ And ಇದ್ದೇವೆ. God, ದೇವರು within 10 plagues, 10 ಬಾಧೆಗಳ ಮೂಲಕ God turns around 430 years of bondage in freedom. 430 ವರ್ಷದ ದಾಸತ್ವವನ್ನು ಬಿಡುಗಡೆಯಾಗಿ 10 ಬಾಧೆಗಳ ಮೂಲಕ ದೇವರು ಅದನ್ನು ಬದಲಾವಣೆ ಮಾಡಿದರು. Are you ready? ನೀವೆಲ್ಲರೂ ಸಿದ್ಧವಾ? Are you ready? ನೀವೆಲ್ಲರೂ ಸಿದ್ಧವಾಗಿದ್ದೀರಾ? Let's move in the anointing today. ನಾವು ಈ ದಿವಸದಲ್ಲಿ ಅಭಿಷೇಕದಲ್ಲಿ ಚಲಿಸೋಣ. Change your thinking. ನಿಮ್ಮ ಯೋಚನೆಯನ್ನು ಬದಲಾಯಿಸಿರಿ. Everybody say, ಎಲ್ಲರೂ ಹೇಳಿರಿ, I believe. ನಾನು ನಂಬುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. I believe. ನಾನು ನಂಬುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. That God ದೇವರು has decided ತೀರ್ಮಾನಿಸಿದ್ದಾನೆ to step in. ನನ್ನ ಕಾರ್ಯ ಒಳಗಡೆ ಬರಲಿಕ್ಕೆ. To step in ಬರುವುದಕ್ಕಾಗಿ to my family. ನನ್ನ ಕುಟುಂಬದಲ್ಲಿ. And bring a divine acceleration. ನನ್ನ ಕುಟುಂಬ ಕಾರ್ಯದಲ್ಲಿ ದೇವರು ಹೆಜ್ಜೆ ಹಾಕಿ ಒಂದು ದೈವಿಕ ವೇಗವರ್ಧನೆಯನ್ನು ತರುತ್ತಾನೆ. Receive it, receive it. ಆಮೆನ್. ರೇಖೆ ಬಾಲೂರು ಸಿಮಾಂದೆಲೆ ಕೆಲಾರ ಬೋಷೆಬಾ. Receive it. ಬಾಬಾ ಹೊಂದಿಕೊಳ್ಳಿರಿ. Receive it right now. ಹೊಂದಿಕೊಳ್ಳಿರಿ ಈಗಲೇ. In the name of Jesus. ಯೇಸುವಿನ In ನಾಮದಲ್ಲಿ. the name of Jesus. ಯೇಸುವಿನ In ನಾಮದಲ್ಲಿ. the name of Jesus. ಯೇಸುವಿನ By ನಾಮದಲ್ಲಿ. the power of the Holy Spirit. ಪರಿಶುದ್ಧ ಆತ್ಮನ ಶಕ್ತಿಯ ಮೂಲಕ Divine acceleration. ದೈವಿಕ ವೇಗವರ್ಧನೆ. ಆಮೆನ್. Come on, receive it. ಹೊಂದಿಕೊಳ್ಳಿರಿ ಇದನ್ನ. If God can turn 430 years of captivity within 10 miracles, God can turn your captivity in 4 seconds by the power of the Holy Spirit. ಆಮೆನ್ ಆಮೆನ್. ದೇವರು 430 ವರ್ಷಗಳ ದಾಸತ್ವವನ್ನು 10 ಅದ್ಭುತಗಳಲ್ಲಿ ಮಾರ್ಪಡಿಸಬಹುದಾದರೆ ನಿಮ್ಮ ಜೀವಿತದ ಕಾರ್ಯಗಳನ್ನು 4 ಕ್ಷಣದಲ್ಲಿ ದೇವರು ಮಾಡಿ ಮುಗಿಸಬಹುದು. How many of you are breaking your head about your children, their exam result? ಎಷ್ಟು ಜನ ನಿಮ್ಮ ಮಕ್ಕಳ ಆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ತಲೆ ಚಚ್ಕೊಂಡು ಕೂತಿದ್ದೀರಾ? Sure, my daughter will fail. ನಿಜವಾಗ್ಲೂ ನನ್ನ ಮಗಳು ಫೇಲ್ ಆಗೇ ಆಗ್ತಾನೆ. Sure, my son will fail. ನಿಜವಾಗ್ಲೂ ನನ್ನ ಮಗನು ಫೇಲ್ ಆಗ್ತಾನೆ. Result 80%. ಫಲಿತಾಂಶ ನೋಡಿದ್ರೆ 80%. See that? ನೋಡಿದ್ರಾ? We must understand ನಾವು ಅರ್ಥ ಮಾಡಿಕೊಳ್ಳಬೇಕು. when God steps in, ದೇವರು ನಮ್ಮ ಕಾರ್ಯದಲ್ಲಿ ಬಂದಾಗ your own family cannot stop it. ನಿಮ್ಮ ಸ್ವಂತ ಕುಟುಂಬವೇ ಅದನ್ನು ತಡೆ ಮಾಡಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. Somebody receive this. ಯಾರಾದ್ರೂ ಇದನ್ನು ಹೊಂದಿಕೊಳ್ಳಿರಿ. Receive this word. ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. You don't know what to do. ನೀವು ಏನು ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ. Maybe one family here, you are planning to sell your house and you are thinking it's time for us to go. ಒಂದು ವೇಳೆ ಇಲ್ಲಿ ಒಂದು ಕುಟುಂಬ ನಮ್ಮ ಮನೆಯನ್ನು ನಾವು ಮಾರಬೇಕು, ಇಲ್ಲಿಂದ ಹೋಗೋ ಸಮಯ ಆಯ್ತು ಅಂತ ಅಂದುಕೊಂಡಿರಬಹುದು. You may be thinking what to do. ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇರಬಹುದು.
Or maybe there is somebody else here you are thinking, I need to buy a bigger place. ಅಲ್ಲದೆ ಹೋದ್ರೆ ಇಲ್ಲಿ ಯಾರಾದ್ರೂ ಯೋಚಿಸ್ತಾ ಇರಬಹುದು, ನಾನು ಒಂದು ದೊಡ್ಡ ಜಾಗವನ್ನು ಕೊಂಡುಕೊಳ್ಳಬೇಕು. We don't know how to do. ಹೆಂಗೆ ಮಾಡುವುದು ಅಂತ ನಮಗೆ ಗೊತ್ತಿಲ್ಲ. Get ready. ನೀವು ಸಿದ್ಧರಾಗಿರಿ. When God decides, nobody can stop that. ದೇವರು ತೀರ್ಮಾನಿಸಿದಾಗ ಯಾರು ಸಹ ಅದನ್ನು ತಡೆ ಮಾಡಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. I want to give you one more scripture. Exodus 12:31 and 32. ವಿಮೋಚನ ಕಾಂಡ 12, 31, 32. Exodus 12:31 and 32. ವಿಮೋಚನ ಕಾಂಡ 12ನೇ ಅಧ್ಯಾಯ 31, During the 32. night, Ah. Pharaoh summoned Moses and Aaron and said, "Up, leave my people, you and the Israelites. Go, worship the Lord as you have requested. Take your flocks and herds as you have said, and go, and also bless me." Yes. And also Bless me. bless me. Kannada. ಫರೋಹನು ಆ ರಾತ್ರಿಯಲ್ಲೇ ಮೋಶೆ ಆರೋನನ್ನು ಕರೆಸಿ, ನೀವು ಇಸ್ರಾಯೇಲರು ಎಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ, ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ, ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು, ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. I want to ask you a question. ನಿಮ್ಮ ಬಳಿ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. When did God say that to Pharaoh to call Moses? ಮೋಶೆಯನ್ನು ಕರೆಯಬೇಕಂತ ದೇವರು ಫರೋಹನಿಗೆ ಯಾವಾಗ ಹೇಳಿದರು? In the night. ರಾತ್ರಿಯಲ್ಲಿ. Everybody read. During the night, Pharaoh summoned Moses and Aaron and said, During the night, everybody say during the night, everybody sleeps in the night, but the keeper of Israel doesn't sleep nor slumbers. nor slumber. For you night you are sleeping, but in your sleeping time God is accelerating your blessings. ಆಮೆನ್, ಆಮೆನ್. ಫರೋಹನು ರಾತ್ರಿ ವೇಳೆಯಲ್ಲಿ ಮೋಶೆಯನ್ನು ಕರೆದನು, ನೀವೆಲ್ಲರೂ ರಾತ್ರಿ ವೇಳೆಯಲ್ಲಿ ನಿದ್ರೆ ಮಾಡ್ತೀರಿ, ಆದ್ರೆ ಇಸ್ರಾಯೇಲನ್ನು ಕಾಯೋನು, ಆತನು ತೂಗುಡಿಸುವುದಿಲ್ಲ, ನಿದ್ರೆ ಮಾಡುವುದಿಲ್ಲ. ನೀವು ನಿದ್ರೆ ಮಾಡುವ ಸಮಯದಲ್ಲಿ ದೇವರು ನಿಮಗೋಸ್ಕರ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. Today you may say that you are living in the night hours. ಈ ವೇಳೆಯಲ್ಲಿ ನೀವು ಹೇಳಬಹುದು, ನೀವು ಕತ್ತಲೆಯ ಸಮಯದಲ್ಲಿ ಬದುಕ್ತಾ ಇದ್ದೀರಿ. Remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, the Father is working in your night time. ಆಮೆನ್, ಆಮೆನ್. ತಂದೆಯಾದ ದೇವರು ನಿಮಗೋಸ್ಕರ ಈ ಕತ್ತಲೆಯ ವೇಳೆಯಲ್ಲಿ ಕಾರ್ಯವನ್ನು ಮಾಡುತ್ತಿದ್ದಾನೆ. Father is working on your behalf in the night time. ನಿಮ್ಮ ಪರವಾಗಿ ತಂದೆ ರಾತ್ರಿಯ ವೇಳೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ. Oh pastor, ಓ ಪಾಸ್ಟರ್, how can it happen? ಹೇಗೆ ಅದು ಮಾಡಲಿಕ್ಕೆ ಸಾಧ್ಯ? God is giving a heavenly order when Pharaoh is fast asleep. ಫರೋಹನು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾಗ ದೇವರು ಒಂದು ಪರಲೋಕದ ಆದೇಶವನ್ನು ಕೊಡುತ್ತಾ ಇದ್ದಾನೆ. Even the people ಜನರು ಸಹ, who were supposed to be delivered, ಯಾರೆಲ್ಲ ವಿಮೋಚನೆ ಪಡಿಸಬೇಕಾಗಿತ್ತೋ ಅಂತ ಜನರು, they are also sleeping. ಅವರು ಸಹ ನಿದ್ರೆ ಮಾಡ್ತಾ ಇದ್ದಾರೆ. But God is not sleeping. ಆದರೆ ದೇವರು ನಿದ್ರೆ ಮಾಡ್ತಾ ಇಲ್ಲ. He wakes up Moses. ಆತನು ಮೋಶೆಯನ್ನು ಎಬ್ಬಿಸ್ತಾನೆ. Pharaoh is calling for you. ಫರೋಹನು ನಿನ್ನನ್ನು ಕರೆತಾ ಇದ್ದಾನೆ. Get ready. ಸಿದ್ಧವಾಗು, Your answer is on the way. ನಿನ್ನ ಉತ್ತರ ದಾರಿಯಲ್ಲಿ ಬರುತ್ತಾ ಇದೆ. Overnight. ಒಂದೇ ರಾತ್ರಿಯಲ್ಲಿ. Come on, somebody say overnight. ಒಂದೇ ರಾತ್ರಿಯಲ್ಲಿ. Everybody say overnight. Overnight. ಒಂದೇ ರಾತ್ರಿಯಲ್ಲಿ. ಒಂದೇ ರಾತ್ರಿಯಲ್ಲಿ. Only one night. ರಾತ್ರಿ. Only one night. ಒಂದೇ ರಾತ್ರಿಯಲ್ಲಿ God is waking up Pharaoh. ದೇವರು ಫರೋಹನನ್ನು ಎಬ್ಬಿಸ್ತಾ God ಇದ್ದಾನೆ. is waking up Moses. ದೇವರು ಮೋಶೆಯನ್ನು ಎಬ್ಬಿಸ್ತಾ ಇದ್ದಾನೆ. And he says, go. ಹೋಗು ಅಂತ ಹೇಳ್ತಾ And ಇದ್ದಾನೆ. Pharaoh says, ಫರೋಹನು ಹೇಳ್ತಾ ಇದ್ದಾನೆ, take your people and go. ನಿನ್ನ ಜನರನ್ನು ಕರೆದುಕೊಂಡು ಹೋಗು. What did I tell you? ನಾನು ನಿಮಗೆ ಏನ್ ಹೇಳಿದೆ? ನಾನೇನು ಹೇಳಿದ್ದೇನೆ? What did I tell you? ನಾನು ನಿಮಗೆ ಏನ್ ಹೇಳಿದೆ? When God steps in, ದೇವರು ಕಾಲಿಟ್ಟಾಗ nobody can stop your miracle. ನಿಮ್ಮ ಅದ್ಭುತವನ್ನು ಯಾರು ಸಹ ತಡೆ ಮಾಡೋದಕ್ಕೆ ಸಾಧ್ಯವಿಲ್ಲ. Come on, somebody. ಯಾರಾದ್ರೂ Praise him, praise him, praise him. ಆತನನ್ನು ಸ್ತುತಿಸಿರಿ. Praise him, praise him. Praise him right now. Praise him right now. I pray that this month, ನಾನು ಪ್ರಾರ್ಥಿಸ್ತೇನೆ ಈ ತಿಂಗಳಲ್ಲಿ all these years of your stagnation, ಇಷ್ಟು ವರ್ಷಗಳು ಮುಂದೆ ಸಾಗದೆ ನಿಂತಿರುವ ಕಾರ್ಯಗಳು, all these years of your unanswered prayers, ಇಷ್ಟು ವರ್ಷಗಳು ಉತ್ತರ ಸಿಗದೆ
ದೇವರು is going to step in. ದೇವರು ಕಾಲು ಇಟ್ಟು ಅದನ್ನ ಕಾರ್ಯವನ್ನು ತೆಗೆದುಕೊಳ್ಳುತ್ತಾನೆ. And you're going to move out ನೀವು ಅದರಿಂದ ಹೊರಗಡೆ ಬರುತ್ತೀರಿ by the power of God. ದೇವರ ಶಕ್ತಿಯ ಮೂಲಕ. Hallelujah. ಹಲ್ಲೆಲೂಯಾ. Are you ready for one more scripture? ಇನ್ನೊಂದು ವಾಕ್ಯಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? 1 Kings 18:46. ಒಂದು ಅರಸರು 18ನೇ ಅಧ್ಯಾಯ 46 ವಚನ. The power of the Lord came on Elijah, and tucking his cloth into his belt, he ran ahead of Ahab all the way to Jezreel. Okay. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದರಿಂದ ಅವನು ನಡುಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಜ್ರೇಲನ್ನು ಸೇರಿದನು. Tucking his cloak into the belt. ಆತನು ನಡು ಕಟ್ಟಿಕೊಂಡು. Imagine it's like lifting your cloak and you are putting it here and you are ready to run. ನೋಡ್ರಿ, ನಡು ಕಟ್ಟಿಕೊಂಡು ಅಂತ ಹೇಳಿದ್ರೆ ಎಲ್ಲಾ ಬಟ್ಟೆಗಳನ್ನ ತೆಗೆದು ಒಂದು ಕಡೆ ಸಿಕ್ಕಿಸಿ ಓಡ್ಲಿಕ್ಕೆ ಸಿದ್ಧವಾಗುವುದು. The power of the Lord came upon Elijah. ದೇವರ ಹಸ್ತವು ಎಲಿಯನ ಮೇಲೆ ಬಂತು. Everybody say power of the Lord. ದೇವರ ಶಕ್ತಿ. Say power of the Lord. ದೇವರ ಶಕ್ತಿ. ದೇವರು ಶಕ್ತಿ. ಯೆಹೋವನ ಹಸ್ತವು. Come on, say ದೇವರ ಶಕ್ತಿ. ದೇವರ ಶಕ್ತಿ. When ದೇವರ ಶಕ್ತಿ ಬಂದಿದಂದ್ರೆ ನೀವೇನ್ ಮಾಡ್ತೀರಾ? ದೇವರ ಶಕ್ತಿ ಬಂದಿದಂದ್ರೆ ಅಷ್ಟೇ, ಯಾರು ನಿಮ್ಮ ನಿಪಾಟ ಮುಡಿயாது. ಸಾಧ್ಯವಿಲ್ಲ. Oh, nobody can stop you. ಯಾರು ನಿನ್ನನ್ನು ನಿಲ್ಲಿಸಲಿಕ್ಕೆ He ಸಾಧ್ಯವಿಲ್ಲ. puts the cloak inside the belt. ನಡು ಕಟ್ಟಿಕೊಂಡು He is running. ಓಡ್ತಾ ಇದ್ದಾನೆ. Now listen to me. ಈಗ ನನ್ನ ಹೇಳೋದನ್ನ ಕೇಳಿಸ್ಕೊಳ್ರಿ. Ahab is going on a horse and the chariot. ಆಹಾಬನು ಕುದುರೆ ರಥದ ಮೇಲೆ ಓಡ್ತಾ ಇದ್ದಾನೆ. Any one of you can run faster than a horse? ಒಂದು ಕುದುರೆಗಿಂತಲೂ ವೇಗವಾಗಿ ಯಾರಿಗಾದ್ರೂ ನಿಮ್ಗೆ ಓಡ್ಲಿಕ್ಕೆ ಸಾಧ್ಯನಾ? Somebody said ಯಾರೋ ಹೇಳಿದರು, a horse will run 35 miles per hour speed. ಒಂದು ಕುದುರೆ 35 ಮೈಲು ಒಂದು ಗಂಟೆಗೆ ಅಂತ ವೇಗದಲ್ಲಿ ಓಡುತ್ತದೆ. But what is your speed? ಆದ್ರೆ ನಿಮ್ಮ ವೇಗವು ಏನು? Let's say 15 miles per hour. 15 ಮೈಲು ಒಂದು ಗಂಟೆಗೆ ಅಂತ ಇಟ್ಕೊಳ್ಳೋಣ. Now you are talking about 35 miles per hour a horse can run. ಒಂದು ಕುದುರೆ 35 ಮೈಲು ಒಂದು ಗಂಟೆಗೆ ಓಡಬಹುದು ಆ ವೇಗದಲ್ಲಿ. The maximum limitation for a man, he may run in 15 miles per hour. ಒಂದು ಮನುಷ್ಯನಿಗೆ ಓಡಬೇಕಾಗಿರೋ ವೇಗ 15 ಮೈಲು ಒಂದು ಗಂಟೆಗೆ ಅಂತ. Who has to win? ಯಾರು ಜಯಿಸ್ತಾರೆ? The horse has to win. ಆ ಕುದುರೆನೇ ಜಯಿಸಬೇಕು. Because horse is faster than a human being. ಯಾಕಂದ್ರೆ ಮನುಷ್ಯನಿಗಿಂತಲೂ ಕುದುರೆ ವೇಗವಾಗಿ But ಓಡುತ್ತದೆ. here ಆದ್ರೆ ಇಲ್ಲಿ the man is winning and the horse is chasing. ಮನುಷ್ಯನು ಆತನು ಜಯಿಸ್ತಾ ಇದ್ದಾನೆ, ಹಿಂದೆ ಆ ಕುದುರೆ ಬೆನ್ನಟ್ಟಿ ಬರ್ತಾ ಇದೆ. Somebody receive this. ಯಾರಾದ್ರೂ ಇದನ್ನ ಹೊಂದಿಕೊಳ್ಳಿರಿ. This is called divine acceleration. ಇದನ್ನೇ ದೈವಿಕ ವೇಗ ವರ್ಧನೆ ಅಂತ ಹೇಳುತ್ತೇವೆ. This is the power of God. ಇದೇ ದೇವರ ಶಕ್ತಿಯಾಗಿದೆ. Your natural ability can never think about the supernatural intervention. ನಿಮ್ಮ ಲೌಕಿಕ ಶಕ್ತಿ ದೇವರ ಅಲೌಕಿಕ ಶಕ್ತಿಯ ಬಗ್ಗೆ ಯೋಚನೆ ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. God, turn to your neighbor and say, ಪಕ್ಕದಲ್ಲಿ ಇರೋರು ನೋಡಿ ಹೇಳ್ರಿ, God is going to launch you forward. ದೇವರು ನಿಮ್ಮನ್ನ ಮುಂದೂಡುತ್ತಾರೆ. ದೇವರು ನಿಮ್ಮ ಮುಂದೆ ಓಡುತ್ತಾರೆ. God is pushing you forward. ದೇವರು ನಿಮ್ಮನ್ನ ಮುಂದಕ್ಕೆ ನೂಕಿ ತಳ್ಳುತ್ತಾರೆ. But pastor, ಆದ್ರೆ ಪಾಸ್ಟರ್, my family is always backward. ನನ್ನ ಕುಟುಂಬ ಯಾವಾಗ್ಲೂ ಹಿಂದೆನೆ ಇರುತ್ತದೆ. But God is saying, ಆದ್ರೆ ದೇವರು ಹೇಳ್ತಾ ಇದ್ದಾರೆ, from tomorrow, ನಾಳೆಯಿಂದ you are going forward. ನೀವು ಮುಂದೆ ಸಾಗಿ ಹೋಗ್ತೀರಿ. Come on, somebody receive it. ಯಾರಾದ್ರೂ ಇದನ್ನ ಹೊಂದಿಕೊಳ್ಳಿರಿ. The power, the power, the power. ಶಕ್ತಿ, ಶಕ್ತಿ, ದೇವರ ಶಕ್ತಿ. You are going to see acceleration. ನೀವು ವೇಗ ವರ್ಧನೆಯನ್ನು ನೋಡಲಿದ್ದೀರಿ. It's going to happen faster. ಅದು ಶೀಘ್ರವಾಗಿ ನಡೆಯಲಿದೆ. It's going to be amazing. ಅದು ಅದ್ಭುತವಾಗಿ ಇರಲಿದೆ. Amazing. ಅದ್ಭುತವಾಗಿ ಇರಲಿದೆ. Amazing. ಅದ್ಭುತವಾಗಿರುತ್ತದೆ. You are going to think, ನೀವು ಯೋಚಿಸ್ತೀರಾ ಅವಾಗ, I never thought ನಾನು ಯೋಚನೆ ಸಹ ಮಾಡ್ಲಿಲ್ಲ that this will come to our family. ಇದು ನಮ್ಮ ಕುಟುಂಬಕ್ಕೆ ಬರುತ್ತದೆ ಅಂತ ನಾನು
ಯೋಚನೆ ಸಹ ಮಾಡ್ಲಿಲ್ಲ. I never thought ನಾನು ಯೋಚನೆ ಮಾಡಿಲಿಲ್ಲ that we will be blessed. ನಾವು ಆಶೀರ್ವದಿಸಲ್ಪಡ್ತೀವಂತ ಯೋಚಿಸ್ಲಿಲ್ಲ. I never thought. ನಾನು ಯೋಚನೆನೇ ಮಾಡಿಲ್ಲ. Now see here, ಈಗ ನೋಡ್ರಿ, when you are doing well in life, ನೀವು ಜೀವನದಲ್ಲಿ ಎಲ್ಲಾ ಚೆನ್ನಾಗಿ ನಡೀತಾ ಇದ್ದಾಗ, when your family members keep calling you for support, what you will tell them? ನಿಮ್ಮ ಕುಟುಂಬದವರು ಏನಾದ್ರು ಸಹಾಯ ಮಾಡ್ರಿ ಅಂತ ಕರೀತಾ ಇದ್ರೆ ನೀವೇನ್ ಹೇಳ್ತೀರಾ? ಎಷ್ಟು ಟೈಮ್ ನಾವು ಮಾಡಬೇಕು? How ಇದೇ many, ಲಾಸ್ಟ್ ಟೈಮ್. how many times to help them? This is the last final time. I'm not talking about my brother or sisters, ನಾನು ನನ್ನ ಸಹೋದರಿ ಬಗ್ಗೆ ಮಾತನಾಡ್ತಾ ಇಲ್ಲ. but I have family members through my mummy's side, ನಮ್ಮ ತಾಯಿಯ ಕಡೆಯ ನೆಂಟರೆಲ್ಲ ಇದ್ರು, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. through my father's side. ನಮ್ಮ ತಂದೆಯ ಕಡೆದವರು Every time ಯಾವಾಗ್ಲೂ when they tell me something, ಏನಾದ್ರು ನನ್ನ ಬಳಿ ಹೇಳಿದಾಗ I will immediately help them. ನಾನು ತಕ್ಷಣನೇ ಸಹಾಯ ಮಾಡ್ತಾ ಇದ್ದೆ. You know why? ಯಾಕೆ ಗೊತ್ತಾ? God pushes you forward ದೇವರು ನಿಮ್ಮನ್ನು ಮುಂದೆ ನೂಕಿ ತಳ್ಳುತ್ತಾನೆ, so that you will not live in pride, but you will live in humbleness. ನೀವು ಅಹಂಕಾರದಲ್ಲಿ ಬದುಕಲಿಕ್ಕೆ ಅಲ್ಲ, ಆದ್ರೆ ನೀವು ನಮ್ರತೆಯಿಂದ ಬದುಕಲಿಕ್ಕೆ ಆ ತರ ದೇವರು ನಿಮ್ಮನ್ನ ಮುಂದೆ ಹಾಕ್ತಾರೆ. So all my relatives, ಆದುದರಿಂದ ಎಲ್ಲ ನನ್ನ ನೆರೆಹೊರೆಯವರು they will say, ಅವರು ಹೇಳ್ತಾರೆ, tell him, ಆತನಿಗೆ ಹೇಳಿ, he will take care of it. ಆತನೇ ನೋಡಿಕೊಳ್ಳುತ್ತಾರೆ. Why? ಯಾಕೆ? When God pushes you forward, ದೇವರು ನಿಮ್ಮನ್ನ ಮುಂದೆ ತಳ್ಳಿ ನೂಕಿದಾಗ you will take the people with you also forward for the Amen. glory of God. ನಿಮ್ಮ ಹಿಂದೆ ಇರುವ ಜನರನ್ನು ಸಹ ನೀವು ಹಿಡಿದು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀರಿ ದೇವರ ಮಹಿಮೆಗಾಗಿ.